ಶಾಸ್ತಿ ಮಾಡಿದ್ರೆ ತಾನೆ? ಖಂಡಿತ ಮಾಡಿರ್ತಾರೆ. ನಮ್ಮ ಗುರುಗಳ ಮುಖದ ಲಕ್ಷಣ ನೋಡ್ತಾ ಇದ್ರೆ ಮಾಡೇ ಮಾಡುತ್ತಾರೆ. ನಮ್ಮ ಗುರುಗಳ ಮುಖದ ಕಳೆ ನೋಡ್ತಾ ಇದ್ರೆ ಭೂತಗಳು ಎದ್ದೋ ಬಿದ್ದು ಅಂತ ದೌಡಾಯಿಸ್ಬಿಟ್ಟಿರ್ತವೆ. ಇನ್ನು ಯಾವ ಭಯ ಇಲ್ದಿರ ಬಾಡ್ಗೆ ಉಸಿಲಿ ಮಾಡಕ್ಕೆ ಆರಾಮಾಗಿ ಬರ್ಬೋದು, ರೈಸು ಮಾಡ್ಬೋದು. ಅಲ್ವಾ ಗುರುಗಳೇ? ನೀವು ಅಂದ್ಕೊಂಡ ಹಾಗೆ ಈ ಮನೆಯಲ್ಲಿ ಯಾವ ಭೂತನೂ ಇಲ್ಲ. ಹೌದಾ ಗುರುಗಳೇ? ಹೌದು, ಈ ಮನೆ ಒಳಗೆ ಯಾವ ದುಷ್ಟ ಶಕ್ತಿನೂ ಇಲ್ಲ. ಅಲ್ಲ ಗುರುಗಳೇ, ರಾಕೆಟ್ ಬಂದು ಹಂಗೆ ನನ್ನ ಕಣ್ಣೆದುರಿಗೆ ನಿಂತ್ಕೊಂಡ್ಬಿಟ್ಟಿದ್ದು. ನಾನು ಅಲ್ಲಾಡ್ಬಿಟ್ಟೆ, ನಮ್ಮಿಬ್ಬರನ್ನ ಆಟ ಆಡ್ಸ್ಕೊಂಡ್ ಬಂದ್ಬಿಟ್ಟಿದ್ದು ಗುರುಗಳೇ. ಹೌದು ಗುರುಗಳೇ, ನೀವು ಬರೋಕ್ಕಿಂತ ಮುಂಚೆ ನಾನು ನನ್ನ ಪೌರುಷ ಎಲ್ಲ ತೆಗೆದು ಮಕ್ಕಳನ್ನ ಓಪನ್ ಮಾಡಕ್ ನೋಡಿದೆ, ಆದ್ರೂ ಒಬ್ಬನೇ ಆಗ್ಲಿಲ್ಲ. ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ, ಇನ್ನೇನೂ ಇಲ್ಲ. ತಮ್ಮ, ಅಕ್ಕ ಏನೋ ಇದು ಹಿಂಗೆ ಬಿಟ್ಟು ಹೋಗ್ಬಿಟ್ರಲ್ಲ. ಮತ್ತೆ ನಾವ್ ಆ ದೇವನ್ ನೋಡಿದ್ದು, ಫೋಟೋ ನಕ್ಕಿದ್ದು. ಇನ್ನೊಂದ್ಸತಿ ಮುಂಚೆ ಓಡಿ ಅಕ್ಕ, ಸ್ವಾಮೀಜಿ, ಈ ಮನೇಲಿ ಏನಾದರೂ ಕೆಟ್ಟ ಶಕ್ತಿ ಇದೆಯಾ? ಇಲ್ಲ, ಈ ಮನೆಯಲ್ಲಿ ಯಾವ ಕೆಟ್ಟ ಶಕ್ತಿನೂ ಇಲ್ಲ. ಹಾಗೆ ನೋಡಿದರೆ ಈ ಮನೆ ವಾಸ್ತು ಅದ್ಭುತವಾಗಿದೆ. ನೀವು ಯಾರ್ಯಾರು ಏನೇನು ಅಂದ್ಕೋತೀರೋ ಅದೆಲ್ಲ ನೆರವೇರುತ್ತೆ. ಪಾತಾಳ ಭೈರವಿ ನಿಮ್ಮನ್ನೆಂದೂ ಕೈ ಬಿಡೋದಿಲ್ಲ. ತುಂಬ ಸಂತೋಷ ಸ್ವಾಮೀಜಿ. ಇಷ್ಟು ದೊಡ್ಡ ಒಂಟಿ ಮನೆ, ಭೂತ್ ಬಂಗ್ಲೆ ಥರ ಇದೆ. ನಮಗೂ ಎಲ್ಲೋ ಒಂದು ಕಡೆ ಆತಂಕ ಇತ್ತು, ಆದರೆ ನಿಮ್ಮ ಮಾತಿಂದಾಗಿ ಈಗ ನಮ್ಮ ಎಲ್ಲ ಗೊಂದಲನೂ ನಿವಾರಣೆ ಆಯಿತು. ನಮ್ಮ ಯಜಮಾನ್ರ ಆತ್ಮ ಇಲ್ಲೇ ಓಡಾಡ್ತಾ ಇರುತ್ತೆ. ಈ ಸ್ವಾಮೀಜಿಗಳ ದಿವ್ಯ ದೃಷ್ಟಿಗೆ ಅದು ಬೀಳಲಿಲ್ವಾ? ದೀಪಾವಳಿ ಹಬ್ಬದ ದಿವಸ ನಮ್ಮ ಮನೆಗೆ ಬಂದಿದ್ದೀರಾ, ದಯವಿಟ್ಟು ನಮ್ಮ ಆತಿಥ್ಯನ ಸ್ವೀಕರಿಸಿ ಹೋಗಬೇಕು. ಇಲ್ಲ, ನಾನೊಂದು 2ನೇ ಜಾವದ ಪೂಜೆ ಸಂಕಲ್ಪ ಮಾಡಿದ್ದೀನಿ, ಹೋಗಲೇಬೇಕು. ನನ್ನ ಬದಲು ಗಜಲಕ್ಷ್ಮಿ, ಮಾರುತಿ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ನಾನಿನ್ನು ಬರ್ತೀನಿ. ಗುರುಗಳೇ, ಗುರುಗಳು ಮರ್ತು ಬಿಟ್ಟಿದ್ದಾರೆ ಆ ಪೂಜೆಗೆ ನಾನು ಇದ್ದೀನಿ ಅಂತ. ನಾನು ಹೋಗ್ಬೇಕು. ಅಯ್ಯಯ್ಯೋ, ಅದು ಹೇಗಾಗತ್ತೆ? ಹಬ್ಬದ ದಿವಸ ಮನೆಗೆ ಬಂದಿರೋ ಮುತ್ತೈದೆನ ಹಾಗೆ ಕಳ್ಸೋಕ್ಕಾಗತ್ತಾ? ನೀವು ಕುಂಕುಮ ತಗೊಂಡು ಸಿಹಿ ಊಟ ಮಾಡಿಕೊಂಡೇ ಹೋಗಬೇಕು. ಬನ್ನಿ ಬನ್ನಿ, ಪೂಜೆ ಮಾಡಿ. ಬನ್ನಿ ಬನ್ನಿ. ಏನಕ್ಕೆ ಅಂತ ಹಲ್ಲು ತೋರಿಸ್ತಿದ್ಯಾ? ಲಡ್ಡೋಣ, ನನಗೂ ಪೇಸ್ಟ್ ಕೊಡು, ನಾನು ಇವತ್ತು ಹಲ್ಲು ಉಜ್ತೀನಿ. ಏನು, ಇವತ್ತು ಹಲ್ಲು ಉಜ್ತೀಯಾ? ಇಲ್ಲಿ ತನಕ ನೀನು ಹಲ್ಲು ಉಜ್ಜಿಲ್ವಾ? ಅಮ್ಮ ನಂಗೆ ಬೆಳಗ್ಗೆ ರಾತ್ರಿ ಹಲ್ಲು ಉಜ್ಜಿಸ್ತಿದ್ಲು. ಓ, ಅವಾಗ ಉಜ್ಜಿಸ್ತಿದ್ರು, ಈಗಿಲ್ಲ ಅಂತ ತಾನೇ? ಬ್ರಷ್ ಮಾಡಿ ಎಷ್ಟೋ ದಿನ ಆಯ್ತು ಅಂತ ಬ್ರಷೇ ಇಲ್ಲ. ಅಯ್ಯಯ್ಯೋ, ನೀನು ಹಲ್ಲು ಉಜ್ಜಿಲ್ವಾ? ಜೋರ್ದಾಗ ಉಸ್ಪುಸ್ ಲಿಂಬು ಜ್ಯೂಸ್ ಅಂತ ಮ್ಯಾಜಿಕ್ ಮಾಡ್ತೀಯಾ? ಮುರತ್ತು ವಟ ವಟ ಅಂತಿರ್ತೀಯಾ? ಹಲ್ಲು ಉಜ್ಜಿದ್ರೆ ಹುಳುಕಾಗುತ್ತೆ ಅಂತ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಮ್ಮ ಮನೇಲಿ ಒಬ್ಬನೇ ಇದ್ನಲ್ಲ, ಅದಕ್ಕೆ ಬಾತ್ರೂಮಿಗೆ ಹೋಗೋಕ್ಕೆ ಭಯ ಆಗ್ತಿತ್ತು. ಈಗ ಬೆಸ್ಟ್ ಪ್ರೆಸ್ಟ್ ಕೊಡ್ತೀಯಾ ಪ್ಲೀಸ್? ಕೊಳ್ಕಿ ನೀನು ಇಷ್ಟು ದಿವಸ ಹಲ್ಲು ಉಜ್ಜಿದೆ ಪಾಚಿ ಕಟ್ಕೊಂಡಿರುತ್ತೆ, ನಿನಗೆ ಈ ಬ್ರಷ್ ಎಲ್ಲ ಆಗಲ್ಲ. ಪೇಂಟ್ ಹೊಡಿತಾರಲ್ಲ ಆ ಬ್ರಷ್ ತಂದ್ಕೊಡ್ಬೇಕು. ನನ್ನ ಬ್ರಷ್ ಮಾತ್ರ ಯೂಸ್ ಮಾಡಬೇಡ, ಏನಾದರೂ ಯೂಸ್ ಮಾಡಿದ್ಯೋ ನಾನು ಇದನ್ನು ಎಸ್ದು ಬಿಡ್ತೀನಿ. ಬೇಜಾರಾಯ್ತಾ? ಐಮ್ ಸಾರಿ, ನಾನು ಸುಮ್ಮನೆ ಜೋಕ್ ಮಾಡಿದ್ದು. ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಹೊಸ ಬ್ರಷ್ ತಗೊಂಡ್ಬರ್ತೀನಿ. ಬೇಡ ಬೇಡ ಬೇಡ, ಒಳಗೆ ಹೋಗ್ಬೇಡ. ಯಾಕೆ ಒಳಗೆ ಹೋಗ್ಬಾರ್ದು? ಭೂತ ಇದೆ. ಭೂತನ? ಯಾವ ಭೂತ? ಅದೇ ದೊಡ್ಡಪ್ಪ ಅನ್ನೋ ಭೂತ.
ದೊಡ್ಡಪ್ಪನಾ ಅದು ತುಂಬಾ ಹಳೆ ಭೂತ. ನೀನ್ ಯಾವ್ದೋ ಹೊಸ ಭೂತದ ಬಗ್ಗೆ ಹೇಳ್ತಿದ್ದೆ ಅಂತ ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಇವತ್ತಂತೂ ದೊಡ್ಡಪ್ಪ ತುಂಬಾ ಗುರ್ ಅಂತಿದ್ದಾರೆ. ನೀನ್ ಏನಾರ ಒಳಗೋದ್ರೆ ಹೊಡೆಯೋದು ಗ್ಯಾರಂಟಿನೇ. ಇವತ್ತಿಂದ ಏನ್ ಹೇಳ್ತೀಯ? ನೆನ್ನೆ ನೋಡ್ಬೇಕಿತ್ತು, ಸಖತ್ ಮಜಾ ಸಿಕ್ತಿತ್ತು. ಸಾಕ್ಷಿ ಅತ್ತೆಗೆ ರಘು ಅಂಕಲ್ ಬಗ್ಗೆ ಹೇಳ್ಬೇಡ ಅಂತ ಸಾಧಿಸ್ತಿ ಹೇಳಿದ್ರ, ಆದ್ರೆ ಅವರೇ ಹೇಳಿ ಮಂಗ ಆಗ್ಬಿಟ್ರು. ನಾನು ಹೇಳಿಲ್ವಾ ಹೊಟ್ಟೆ ಮ್ಯಾಜಿಕ್ ಇಟ್ಟಿದ್ದೀನಿ ಅಂತ, ಬಾಸ್ ಮನೇಲಿ ಈಚೆ ಬರುತ್ತೆ ಅಂತ. ಎಲ್ರು ನಿಜ ಹೇಳಿದ್ದು. ಬಾಸ್ ತಲೆ ಕೆಟ್ಟಿ ಗೆಟ್ ಔಟ್ ಅಂತ ಓಡಿಸ್ಬಿಟ್ರು. ಹಾಗೆ ಆಗ್ಬೇಕು. ಮತ್ತೆ ಸಾಕ್ಷಿ ಅಷ್ಟಾಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ರು. ಅದಕ್ಕೆ ಬಂದಾಗಿಂದ ದೊಡ್ಡಪ್ಪ ಗುರ್ರು ಅಂತಿದ್ದಾರೆ. ಒಬ್ಬನೊಬ್ರು ಬೈಕೊಂಡು ಕಿರ್ಚಾಡ್ಕೊಂತಿದ್ದಾರೆ. ಅವ್ರ ಮುಖ ನೋಡಕ್ಕೆ ಆಗ್ತಿಲ್ಲ. ಯಾರ ಮುಖ ಹೆಂಗಿರ್ಲಿ, ಅತ್ತೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಹೌದಾ? ನಾನು ಸಾಕ್ಷಿ ಅತ್ತೆನ ನೋಡ್ಕೊಂಡು ಬರ್ತೀನಿ. ಏ ಅಂಜಲಿ ನಿಂತ್ಕೊಂಡು. ರಘು, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನಗೆ. ಯಾಕೆ ಅಂತ ಕೇಳಲ್ವಾ? ನಮ್ಮ ಮನೆಯವರೆಲ್ಲರೂ ಅವರೇ ಸತ್ಯ ಹೇಳ್ಬಿಟ್ಟು ಸಂಬಂಧನ ತಪ್ಪಿಸ್ಬಿಟ್ರು ಕಣೋ. ಆ ಸ್ವಾಮೀಜಿ ಬೇರೆ ಈ ಮನೇಲಿ ಯಾರ್ಯಾರು ಏನೇನು ಅನ್ಕೊಂಡಿದ್ದೀರೋ ಎಲ್ಲ ಹಾಗೆ ಆಗತ್ತೆ ಅಂತ ಹೇಳ್ಬಿಟ್ರು. ನಾನು ನೀನು ಒಂದಾಗೋದಂತೂ ಗ್ಯಾರಂಟಿ ರಘು. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೆಂದು ಸೋಜಿಗದಂತೆ ಕಾಯುವೆ. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ಅಯ್ಯ, ಸಾಕ್ಷಾತ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸಾಕ್ಷಾತಿಗೆ ಭರತನಾಟ್ಯ, ಬಾಲ್ ಡ್ಯಾನ್ಸ್ ಎಲ್ಲ ಬರುತ್ತೆ. ನಂಗೂ ಬಾಲ್ ಡ್ಯಾನ್ಸ್ ಬರುತ್ತೆ. ಜೋರಾಗಿ ಮಾತಾಡ್ಬೇಡ, ಅತ್ತೆ ಅಲರ್ಟ್ ಆಗ್ಬಿಡ್ತಾರೆ. ಅಯ್ಯಯ್ಯೋ ಅತ್ತೆ ಅತ್ತೆ, ಅಮ್ಮ ಅಮ್ಮ ನನ್ನ ಬಿಟ್ಟಿಡಿ. ಲೇ, ನನ್ನ ರೂಮಿಗೆ ಬಂದು ಕದ್ದು ಮುಚ್ಚಿ ನೋಡ್ತಿದ್ಯಾ? ಇತ್ತೀಚೆಗೆ ಕಳ್ಳ ಆಗ್ಬಿಟ್ಟಿದ್ಯಾ ಕಣೋ ನೀನು. ಅತ್ತೆ ಅದನ್ನು ನೀನು ತುಂಬಾ ಸುಳ್ಳು ಹೇಳ್ತಾನೆ. ಅಯ್ಯೋ ಇದೆಲ್ಲ ಯಾಕೆ ಗೊತ್ತಿಲ್ಲ. ಅದೇ ಭೂತ, ವರ್ತಮಾನ, ಭವಿಷ್ಯ ಅದು. ಹೇ ಲಡ್ಡು, ಏನೇನೋ ಹೇಳಿ ನನಗೆ ದಿಕ್ ತಪ್ಪಿಸ್ಬೇಡ. ಆ ಮದುವೆ ಆಗಲ್ಲ ಅಂದೆ, ಮದುವೆ ಮಾತುಕತೆ ಮುರಿದ್ಬಿಟ್ಟು ಅದೇನೋ ಆಚೆ ಬಂದ್ಬಿಟ್ಟು ನಾಚಿಕತೆ ಅಂದೆ. ಬಾಸ್ ಮನೆ ಸಂಬಂಧ ತಪ್ಪೋಗತ್ತೆ ಅಂತ ನಿನಗೆ ಹೇಗೋ ಗೊತ್ತಿತ್ತು? ನಿನಗೆಲ್ಲ ಗೊತ್ತಲ್ವ, ನನ್ನ ಮುದ್ದು ಉಳಿಯೋ ಅಲ್ವಾ ನೀನು? ಹೇಳೋ, ಪ್ಲೀಸ್ ಹೇಳೋ ಲಡ್ಡು. ಅಯ್ಯೋ ವಿಷಯ ಎಲ್ಲ ಬಿಡಿಯತ್ತೆ. ನಿಮ್ಮ ಮದ್ವೆ ಖುಷಿ ತಾನೆ? ಖುಷಿನಾ? ಪರಮಾನಂದ ಆಗಿದೆ ಲಡ್ಡು. ನಂಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೆಂದು ಸೋಜಿಗದಂತೆ ಕಾಡುವೆ. ಕೋಮಲ ಏ, ಎಲ್ಲೋ ಓಡ್ತಿದ್ಯಾ? ಯಾರು ಅವಳು ಅಂಜಲಿ? ನಿಂಗೆ ಬಾಲ್ ಡ್ಯಾನ್ಸ್ ಗೊತ್ತಿಲ್ವಲ್ಲ, ಅದಕ್ಕೆ ಕಳ್ಸೋಣ ಅಂತ ಬಂದೆ.